ಬಹಳ ಜನ ಅರವಿಂದ ಸಿದ್ದರಾಮಯ್ಯ ನಾಸ್ತಿಕ ಅಂತ ಹೇಳ್ತಾರೆ. ನಾಸ್ತಿಕ ಅಲ್ಲ. ಅದಕ್ಕೆ ರಾಮ ನನ್ನ ಹೆಸರಿನಲ್ಲೇ ಇರೋದು. ಸಿದ್ದರಾಮ, 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 ಸಿದ್ದರಾಮಯ್ಯ. ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ, ನಮ್ಮ ಅಣ್ಣ ಹೆಸರು ಮಾದೇಗೌಡ, ನನ್ನ ತಮ್ಮದಿನ ಹೆಸರು ಸಿದ್ದೇಗೌಡ, ಒಬ್ಬ ರಾಮೇಗೌಡ. ನಾನು ಮಾತ್ರ ಮೇಷ್ಟ್ರು ಗೌಡ ಅಂತ ಬೆಳಕಲ್ಲ ನಿಂಗೆ ಅಂತ ಹೇಳಿ ಸಿದ್ದರಾಮಯ್ಯ ಅಂತ ಬರೆದ್ಬಿಟ್ಟ. ಅದರಿಂದ ನಾನು ಶ್ರೀರಾಮ ನಮ್ಮ ಊರಿನಲ್ಲಿ ಹಿಂದೆ ಈ ಡಿಸೆಂಬರ್ ತಿಂಗಳಲ್ಲಿ ಏನಂತ ಕರೀತಾರೆ ಧನುರ್ಮಾಸ. ಈ ಧನುರ್ಮಾಸ ಬಂದಾಗ ಭಜನೆ ಮಾಡೋರು, ಸಂಕ್ರಾಂತಿವರೆಗೆ ಭಜನೆ ಮಾಡೋರು ಪ್ರತಿದಿನ. ನಾನು ಆಗ ಸಣ್ಣ ಹುಡುಗ ಆಗಿದ್ದಾಗ ಒಯ್ತಿದ್ದೆ ಭಜನೆದಲ್ಲಿ. ಭಜನೆ ಪದಗಳನ್ನು ಹೇಳ್ಕೊಂಡು ಇಡೀ ಊರಿಗೆ, ಅದು 6 ಗಂಟೆಗೆ ಎದ್ದು ಹೋಗ್ಬೇಕು. ನಮ್ಮೂರಿನಲ್ಲೂ ಕೂಡ ಮಾಡ್ತಿದ್ವು ಅದನ್ನ. ನಾವ್ ಹೆಂಗೆ ವಿರೋಧ ಇದ್ದೀವಿ? ಶ್ರೀರಾಮಚಂದ್ರನಿಗೆ ವಿರೋಧ ಇದ್ದೀವಿ. ಶ್ರೀರಾಮಚಂದ್ರನಿಗೆ ಯಾರೂ ವಿರೋಧ ಇಲ್ಲ. ಆದರೆ ಧರ್ಮ ಇದೆಯಲ್ಲ, ಅದು ಎಲ್ಲರಿಗೂ ಮನುಷ್ಯತ್ವ ಇರ್ತಕ್ಕಂಥ ಧರ್ಮ ಆಗ್ಬೇಕಷ್ಟೆ. ಮಾನವ ಧರ್ಮ ಆಗ್ಬೇಕು. ಧರ್ಮ ಯಾವುದೇ ಧರ್ಮ ಆಗಿರಲಿ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ನಮ್ಮ ಸಮಾಜ. ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು. ಯಾವುದೇ ಧರ್ಮ ಇರ್ಲಿ, ಯಾವುದೇ ಜಾತಿ ಇರ್ಲಿ, ಯಾವುದೇ ಭಾಷೆ ಇರ್ಲಿ, ಸರ್ವ ಜನಾಂಗದ ಶಾಂತಿ. ಅದೇ ತಾನೇ ಹೇಳುದು. ದೇವ್ರು ಬಯಸೋದು ಅದೇ ಅಲ್ಲ, ಶ್ರೀರಾಮಚಂದ್ರ ಬಯಸೋದು ಅದೇ ಅಲ್ಲ. ಶ್ರೀರಾಮಚಂದ್ರ ಎಲ್ಲಿವರೆಗೆ ಸಮಾಜಮುಖಿಯಾಗಿದ್ದರು ಅಂತಂದ್ರೆ, ಒಬ್ಬ ಮಡಿವಾಳರು ನಾನೇನು ಶ್ರೀರಾಮ್ನಲ್ಲ, ನಿನ್ನ ಮನೆ ಒಳಗೆ ಸೇರಿಸ್ಕೊಳ್ಳಕ್ಕೆ ಅಂತ ಹೇಳ್ಬಿಡ್ತಾನೆ. ಅದು ಗೊತ್ತಾದ ತಕ್ಷಣ ಇಡೀ ಊರಿನಲ್ಲಿ ಚರ್ಚೆ ಆಗುತ್ತೆ. ಗೊತ್ತಾದ ತಕ್ಷಣ ಸೀತೆ ಗರ್ಭಿಣಿಯಾಗಿದ್ರು ಕೂಡ ಕಾಡಕ್ಕೆ ಕಳಿಸ್ಬಿಡ್ತಾರೆ. ಲವಕುಶ ಹುಟ್ಟಿದ್ದಿಲ್ಲಿ ಕಾಡಿನಲ್ಲ. ಈಗ ಹೇಳಿದ್ರು ಯಾರು ನಮ್ಮ ಈಶ್ವರ ಖಂಡ್ರೆ ಅವರು ಹೇಳಿದ್ರು, ಮಾತೃವಾಕ್ಯ ಪರಿಪಾಲನೆ ಮಾಡ್ಲಿಕ್ಕೋಸ್ಕರ ಅಲ್ಲ, ಪಿತೃವಾಕ್ಯ ಪರಿಪಾಲನೆ ಮಾಡ್ಲಿಕ್ಕೋಸ್ಕರ. ಈಗ ಆತರ ಇದ್ದೀರ, ಅದಕ್ಕೆ ಆದರ್ಶ ಪುರುಷ ಅಂತ ಕರೆಯೋದು. ಶ್ರೀರಾಮಚಂದ್ರನ್ ಯಾಕೆ ಆದರ್ಶ ಪುರುಷ ಅಂತ ಕರಿತೀವಿ ಅಂತಂದ್ರೆ, ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೊರಟೋದ್ರು. ಅವರು ಭರತನಿಗೆ ಪಟ್ಟ ಕಟ್ಟಿ ಇವರು ಹೊರಟೋದ್ರು ಕಾಡಿಗೆ. ಅವ್ರ ಜೊತೆಯಲ್ಲಿ ಲಕ್ಷ್ಮಣನು ಹೊರಟೋದ, ಸೀತೆನೂ ಹೊರಟೋದ್ಲು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಶ್ರೀರಾಮನ್ನ, ಲಕ್ಷ್ಮಣನನ್ನ, ಸೀತೆಯನ್ನ, ಆಂಜನೇಯನ್ನ ಬೇರ್ಪಡಿಸಕ್ಕಾಗಲ್ಲ. ಇವ್ರನ್ನ ಬೇರ್ಪಡಿಸಕ್ಕಾಗೋದಿಲ್ಲ. ಬೇರೆ ಬೇರೆ ನೋಡಕ್ ಸಾಧ್ಯನೇ ಇಲ್ಲ. ಎಲ್ಲ ಒಟ್ಟಿಗೆನೆ. ಅದಕ್ಕೆ ನಾವು ಶ್ರೀರಾಮಚಂದ್ರನ ದೇವಸ್ಥಾನ ಮಾಡುವಾಗ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಇಷ್ಟು ಮೂರ್ತಿಗಳಿರ್ತಕ್ಕಂಥ ದೇವಸ್ಥಾನ ಮಾಡೋದು ಅಲ್ವಾ? ಶ್ರೀರಾಮಚಂದ್ರನದೇ ಬೇರೆ ಮಾಡ್ತೀವ? ಒಂದೇ ಮಾಡೋದು. ಆಂಜನೇಯದ ಬೇರೆ ಬೇರೆ ಮಾಡ್ತೀವಿ. ಆಂಜನೇಯ ದೇವಸ್ಥಾನಗಳು ಬೇರೆ ಮಾಡ್ತೀವಿ. ಆದರೆ ನಾವೆಲ್ಲರೂ ಕೂಡ ಅನೇಕ ದೇವರುಗಳು ಇದಾವಲ್ಲ, ಹಳ್ಳಿಗಳಲ್ಲಿ ಇದಾವಲ್ಲ. ಇವತ್ತು
ಈ ಧರ್ಮ ಉಳಿಬೇಕಾದ್ರೆ ಮನುಷ್ಯರಿಗೆ ದೇವರಲ್ಲಿ ಭಕ್ತಿ ಇರೋದ್ರಿಂದ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.